ಈಗೇನಾದರೂ ರಾಜ್ಯದಲ್ಲಿ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷ ಗೆಲ್ಲುತ್ತೆ? ಸರಿ, ಕಾಂಗ್ರೆಸ್ ಆಡಳಿತದಲ್ಲಿದೆ, ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಆದರೂ ಬಿಡಿ, ಉದಾಹರಣೆಗೆ ಒಂದು ವೇಳೆ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದಿದ್ದೇ ಆದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ? ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಬಿಜೆಪಿ ಗೆಲ್ಲುತ್ತಾ? ಈಗ ರಾಜ್ಯದಲ್ಲಿ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ಚುಕ್ಕಾಣಿ ಹಿಡಿಯುತ್ತಾ ಅಥವಾ ವಿಪಕ್ಷ ಸ್ಥಾನದಲ್ಲಿರತಕ್ಕಂತಹ ಬಿಜೆಪಿ ಏಕಾಂಗಿಯಾಗಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲುತ್ತಾ, ಸ್ವತಂತ್ರವಾಗಿ ಗೆಲ್ಲುತ್ತಾ? ಬಿಜೆಪಿ ಜೆಡಿಎಸ್ ಜಂಟಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದಾ? ಈ ಬಗ್ಗೆ ನಿಮ್ಮ ಫ್ರೀಡಂ ಟಿವಿ ನಡೆಸಿತ್ತು ಮೆಗಾ ಸಮೀಕ್ಷೆ. ಒಂದು ಸರ್ವೆ ಮಾಡಿದ್ವಿ, ಮತದಾರರ ಮನದಾಳ ಅರಿಯುವ ಪ್ರಯತ್ನ ನಡೆಸಿತ್ತು ನಿಮ್ಮ ಫ್ರೀಡಂ ಟಿವಿ ಆನ್ಲೈನ್ ಸಮೀಕ್ಷೆಯ ರಿಸಲ್ಟ್ ಈಗ ಔಟ್ ಆಗಿದೆ. ನಾವು ನಡೆಸಿದ ಆನ್ಲೈನ್ ಸಮೀಕ್ಷೆ, ಈಗ ರಾಜ್ಯದಲ್ಲಿ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷ ಗೆಲ್ಲುತ್ತೆ ಅಂತ ಕೇಳಿದ್ವಿ ನಾವು. ಅದಕ್ಕೊಂದಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವರವರ ಅಭಿಪ್ರಾಯದ ಆಧಾರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಫ್ರೀಡಂ ಟಿವಿಗೆ ಅತಿ ಸ್ಪೀಡ್ ಆಗಿ ಸ್ಪಂದನೆ ಕೊಟ್ಟಿದ್ರು ಜನ. ನಾವು ಕೇಳಿದ ಪ್ರಶ್ನೆಗೆ ಅತ್ಯಂತ ಸರಳವಾಗಿ ಉತ್ತರವನ್ನ ಕೊಟ್ಟಿದ್ರು. ಉತ್ತರ ಅಂದ್ರೆ ಅವರ ಅಭಿಪ್ರಾಯವನ್ನ ಮಂಡಿಸುವ ಮುಖಾಂತರವಾಗಿ. ಆ ಮೆಗಾ ಸಮೀಕ್ಷೆಯಲ್ಲಿ ಜನ ಕೊಟ್ಟ ಮತ ಅಥವಾ ಜನ ಕೊಟ್ಟ ತೀರ್ಪೇನು ಗೊತ್ತಾ? ವಿಭಿನ್ನವಾಗಿತ್ತು. ಫ್ರೀಡಂ ಟಿವಿ ಜನರ ನಾಡಿ ಮಿಡಿತವನ್ನ ಅರಿಯೋದಕ್ಕೆ ಪ್ರಯತ್ನ ಪಡ್ತು. ನಾವು ಕೇಳಿದ್ವಿ, ಈಗ ಏನಾದ್ರೂ ಎಲೆಕ್ಷನ್ ನಡೆದ್ರೆ ನೀವು ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ ಅಂತ ಹೇಳಿ. ಜನ ಅವರವರ ಇಚ್ಛೆಯಂತೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅವರ ಅಭಿಪ್ರಾಯದಲ್ಲಿ ಯಾರಿಗೆ ಕೊಟ್ಟರು ಗೊತ್ತಾ ಅಧಿಕಾರನ? ಕಾಂಗ್ರೆಸ್ಸಿಗೆ ಕೊಟ್ಟರು, ಬಿಜೆಪಿಗೆ ಕೊಟ್ಟರು, ಅತಂತ್ರ ಸ್ಥಿತಿಗೆ ತಂದ್ರು. ಯಾವ ಪಕ್ಷಕ್ಕೂ ಬಹುಮತ ಕೊಟ್ಟಿಲ್ಲ ರಾಜ್ಯದ ಮತದಾರ, ಯಾವ ಪಕ್ಷಕ್ಕೂ ಬಹುಮತವನ್ನ ಕೊಟ್ಟಿಲ್ಲ. ಈಗ ಚುನಾವಣೆ ನಡೆದ್ರೆ ಯಾವ ಪಕ್ಷಕ್ಕೂ ಇಲ್ಲ ಬಹುಮತ, ಯಾವುದಕ್ಕೂ ಬಹುಮತ ಇಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ಏರ್ಪಡಲಿದೆ ಬಿಗ್ ಫೈಟ್. ಇನ್ನು ಮೈತ್ರಿ ಮಾಡ್ಕೊಂಡು ಸರ್ಕಾರ ರಚನೆ ಮಾಡಬೇಕು. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸಮಾನಾಗಿ ವೋಟ್ ಮಾಡಿದ ಮತದಾರ ಇಬ್ಬರನ್ನೂ ಸಮಾನವಾಗಿ ಕಂಡಿದ್ದಾರೆ. ತಲಾ 42% ವೋಟ್ ಗಿಟ್ಟಿಸಿಕೊಂಡ ಬಿಜೆಪಿ ಜೊತೆಗೆ ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ಜಂಟಿ ಸ್ಪರ್ಧೆಗೆ ಮತದಾರರ ನಿರಾಸಕ್ತಿ ಇದೆ. ಕುಮಾರಣ್ಣ, ಬಿಜೆಪಿ ಹೆಗಲ ಮೇಲೆ ಕೈ ಹಾಕಬೇಡಿ, ತೆಗೆದುಬಿಡಿ ಅನ್ನೋ ಅಭಿಪ್ರಾಯ ಜೆಡಿಎಸ್ ಬಿಜೆಪಿ. ಫ್ರೀಡಂ ಟಿವಿ ಆನ್ಲೈನ್ ಸಮೀಕ್ಷೆಯಲ್ಲಿ 20,000ಕ್ಕೂ ಹೆಚ್ಚು ಮಂದಿ ಭಾಗಿ. ಯಾವ ಪಕ್ಷಕ್ಕೂ ಬಹುಮತ ಕೊಟ್ಟಿಲ್ಲ ರಾಜ್ಯದ ಮತದಾರ. ಈಗ ಚುನಾವಣೆ ನಡೆದ್ರೆ ಯಾವ ಪಕ್ಷಕ್ಕೂ ಇಲ್ಲ ಬಹುಮತ. ಫ್ರೀಡಂ ಟಿವಿಯ ಸಮೀಕ್ಷೆ, ಕಾಂಗ್ರೆಸ್ ಬಿಜೆಪಿ ನಡುವೆ ಏರ್ಪಡಲಿದೆ ಬಿಗ್ ಫೈಟ್. ಇಬ್ಬರನ್ನೂ ಸಮಾನವಾಗಿ ಕಂಡಿದ್ದಾರೆ ರಾಜ್ಯದ ಜನ. ಬಸ್ ಫ್ರೀ ಕೊಟ್ಟರು, ತಿಂಗಳಿಗೆ 2,000 ಕೊಡ್ತವ್ರೆ, ಅದ್ಯಾವುದು ನೆನಪಿಗೆ ಬರ್ತಿಲ್ಲ ಜನರಿಗೆ. ಜನ ನೋಡ್ತಾ ಇರೋದು ಆಡಳಿತ. ನೋಡಿ, ರಿವೀಲ್ ಮಾಡ್ತಾ ಇದ್ದೀವಿ. ಈಗ ಎಲೆಕ್ಷನ್ ನಡೆದ್ರೆ ರಾಜ್ಯದಲ್ಲಿ ಗೆಲ್ಲೋ ಪಕ್ಷ ಯಾವುದು ಅಂತ ಕೇಳಿದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 16%, ಬಿಜೆಪಿ ಸ್ವತಂತ್ರವಾಗಿ 42%, ಕಾಂಗ್ರೆಸ್ಸು ಪ್ರತ್ಯೇಕವಾಗಿ 42%. ಅದರರ್ಥ ಇಬ್ಬರನ್ನು ಸಮಾನವಾಗಿ ಕಂಡಿದ್ದಾರೆ ರಾಜ್ಯದ ಜನ ಅನ್ನೋದು. ಮತದಾರ ಮಹಾಪ್ರಭುಗಳು 20,000 ವೋಟು ಅಂತ ಹೇಳಿದ್ರೆ 20,000ದ ಅಭಿಪ್ರಾಯ ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಸೊ 10,000 ಜನ ಕಾಂಗ್ರೆಸ್ಸು ಬಿಜೆಪಿಗೆ ಅಂತಲೇ ಇಟ್ಕೊಳ್ಳಿ, ಎರಡೂ ಪಕ್ಷಗಳನ್ನು ಸಮಾನವಾಗಿ ಕಂಡಿದ್ದಾರೆ ಅಂತ ಅರ್ಥ ಆದ್ರದ್ದು. ಇನ್ನು ಜೆಡಿಎಸ್ ಬಿಜೆಪಿ ಅಂದರೆ ಜೆಡಿಎಸ್ ಬಿಜೆಪಿಗೆ ದೋಸ್ತಿ ಪಾರ್ಟಿಗಳು, ಅವರ ನಡುವೆ ಕರ್ನಾಟಕದಲ್ಲಿ ಮುಂದುವರೆದ್ರೆ ಅವರ ಅಧಿಕಾರಕ್ಕೆ ಬರ್ತಾರ ಅಂತ ಕೇಳಿದ್ರೆ ಇಲ್ಲ, 16%. ಅವ್ರ ಬಗ್ಗೆ ಆಸಕ್ತಿ ಬಿಡಿ, ಯಾವ ಥರದ ಇಂಟ್ರೆಸ್ಟೇ ತೋರಿಸಿಲ್ಲ ಮತದಾರ ಮಹಾಪ್ರಭುಗಳು. ಜೆಡಿಎಸ್ ಅನ್ನು ಪ್ರತ್ಯೇಕವಾಗಿ ಇಷ್ಟಪಡುವಂಥ ವ್ಯಕ್ತಿಗಳಿದ್ದಾರೆ, ಬಿಜೆಪಿಯನ್ನು ಕೂಡ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಇಷ್ಟಪಡುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಇಬ್ಬರನ್ನು ಒಂದೇ ಗೂಡಿನಲ್ಲಿಟ್ಟಾಗ ಅದು ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ನಾವು ದೋಸ್ತಿ ಪಾರ್ಟಿಗಳನ್ನು ಇಷ್ಟಪಡೋದಿಲ್ಲ ಅನ್ನೋ ಅರ್ಥಕ್ಕೆ ಬಂದಂಗೆ ಕಾಣ್ತಾ ಇದೆ. ಸೊ ಇದು ಫ್ರೀಡಂ ಟಿವಿ ನಡೆಸಿದಂತಹ ಆನ್ಲೈನ್ ಸಮೀಕ್ಷೆಯಲ್ಲಿ ಮತದಾರ ಮಹಾಪ್ರಭುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ವ್ಯಕ್ತಪಡಿಸಿದ ಅಷ್ಟು ಮತದಾರ ಮಹಾಪ್ರಭುಗಳಿಗೆ, ರಾಜ್ಯದ ಜನರಿಗೆ ನಾವು ಇಲ್ಲಿಂದಲೇ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಅನೇಕ ಅಭಿಪ್ರಾಯಗಳನ್ನು ಹೊತ್ಕೊಂಡು ಆನ್ಲೈನಿಗೆ ಬಂದಾಗ ಇದೇ ತರಹದ ಸ್ಪಂದನೆ ಕೊಡಿ ಅನ್ನುವಂತಹದ್ದೇ ಕಳಕಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.